ಎರಡು ಸರಿ ಯಾವನ್ ಕಟ್ತಾನೆ ಟೋಲು ಈ ನನ್ನ ಮಕ್ಕಳು ತೇವ್ರಿಗೆ ಹೇಳಿ. ಗಾಡಿ ಯೂಟರ್ನ್ ಜಾಮ್ ಆಯ್ತಾ, ಯೂಟರ್ನ್ ಮಾಡಿಸುವ, ಅದು ಬೇರೆ ವಿಚಾರ ಆಗ್ತದೆ. ಟೋಲ್ ಯಾಕೆ ಕಟ್ಬೇಕು ಎರಡೆರಡು ಸರಿ? ಟನಲೆಲ್ಲ ಪಾಸ್ ಮಾಡಿಬಿಟ್ಟು ಬಂದು ಗಾಡಿದು ರೇಡಿಯೇಟರ್ ಬಿಚ್ಚಿಸ್ತಾ ಇದೀವಿ. ನೋಡ್ಬೋದು ಬಿಚ್ತಾ ಇದ್ದಾರೆ, ಓಪನ್ ಮಾಡ್ತಾ ಇದ್ದಾರೆ. ನೋಡಿ ಸ್ನೇಹಿತರೆ, ಯಾವ ಥರ ಬ್ಲಾಕ್ ಆಗೈತೆ ಅಂದರೆ ಫುಲ್ಲು ಬ್ಲ್ಯಾಕ್ ಆಗೋಗೈತೆ. ಹಂಗಾಗಿನೇ ಗಾಡಿ ಓವರ್ ಹೀಟ್ ಆಗ್ತಾ ಇರೋದು. ಅದೇನೋ ಉಪ್ಪು ಥರ ಬೇರೆ ಕಟ್ಕೊಂಡ್ಬಿಟ್ಟೈತೆ. ಥ್ಯಾಂಕ್ ಯು. किधर मालूम नहीं किधर बोलो? हाँ KFC पता है, पीछे हमारे अभी एंट्रेंस में लेफ्ट साइड में KFC है ना. हाँ सोनमार्ग करेक्ट आಗಿ 19 ಕಿಲೋಮೀಟರ್ ಇದೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಏರ್ ಬ್ಲಾಗ್ಸ್. ನಾನು ನಿಮ್ಮ ಅಜಯ್. ಸದ್ಯಕ್ಕೆ ಎಲ್ಲಪ್ಪ ಇದ್ದೀವಿ ಅಂದರೆ ರಾತ್ರಿ ಬಂದು ಮಲಗಿದ್ದು ಟೈಮ್ ಬಂದು ಎಷ್ಟು ಅಂತ ನಿಮಗೆ ಗೊತ್ತು. ರಾತ್ರಿ ಮಲಗಿದಾಗ 1:30-2 ಗಂಟೆ ಆಗಿತ್ತು. 2 ಅವರ್ ಮಲಗಿ ಅಲಾರಾಮ್ ಇಟ್ಕೊಂಡು ಮತ್ತೆ ಇದ್ದೀನಿ. ಮುಂದೆ ಇದ್ದಿದ್ದು ಗಾಡಿ ಒಂದೂ ಇಲ್ಲ, ಹಿಂದೆ ಇದ್ದಿದ್ದು ಗಾಡಿ ಮಾತ್ರ ಒಂದೈತೆ. ಇಲ್ಲಿಂದ ಹೊರಡೋಂಥ ಸಮಯ, ಹೊರಡೋಣ ಬನ್ನಿ. ನೋಡ್ಬೋದು ಇಲ್ಲೆಲ್ಲ ಬೇಗ ಬೆಳ್ಕರಿಯುತ್ತೆ. ಟೈಮು ಇನ್ನು 5:45. ಆ್ಯಕ್ಚುಲಿ 5 ಗಂಟೆಗೆ ಬೆಳ್ಕರ್ದಿತ್ತು. ಇಲ್ಲಿ ಕತ್ಲು ಕಮ್ಮಿನೇ, ದಿನದಲ್ಲಿ 15 ಅವರ್ ಬೆಳಕಿರುತ್ತೆ. ಕರೆಕ್ಟಾಗಿ 9 ಅವರ್ ಅಷ್ಟೇ ಕತ್ಲು. ರಾತ್ರಿ ಕತ್ಲಾಗೋದು 8 ಗಂಟೆಗೆ, ಬೆಳ್ಕರಿಯೋದು 5 ಗಂಟೆಗೆ. ಇಲ್ಲೆಲ್ಲ ನೋಡ್ಬೋದು ವ್ಯೂ ಯಾವ ಥರ ಇದೆ ಅಂತ. ಇಲ್ಲೆಲ್ಲ ಸ್ನೋಫಾಲ್ ಆಗ್ತದೆ. ನಾವು ಫೆಬ್ರವರಿ ಜನವರಿಲಿ ಬಂದರೆ ಸಖತ್ ಸ್ನೋ ಇರುತ್ತೆ ಇಲ್ಲೆಲ್ಲ. ಅಮರ್ನಾಥ್ ಯಾತ್ರೆದೇನೋ ಸ್ವಲ್ಪ ಐಸಿ ಸರಿ ಶಿವಲಿಂಗ ಬೇಗ ಕರ್ಗೋಗೈತೆ ಅಂತ ಬಂತು ನ್ಯೂಸ್ ಎಲ್ಲ. ಏನು ಕ್ಲೋಸ್ ಮಾಡ್ಬೋದು ಆದಷ್ಟು ಬೇಗ. ಈಗ ನಾವು ಬನಿಯಾಲ್ ಟನಲ್ ಒಂದು ಪಾಸ್ ಮಾಡ್ಕೊಂಡು ಕ್ವಾಜಿಗೋಡ್ ಹೋಗ್ಬಿಟ್ಟು, ಕ್ವಾಜಿಗೋಡಲ್ಲಿ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಗಾಡಿದ ಕೆಲಸ ಮಾಡ್ಸೋಣ. ಏನಪ್ಪ ಮ್ಯಾಟ್ರು ಅಂದರೆ ನೋಡಿ, ಬೆಳಗ್ಗೆಯಿಂದ ಗಾಡಿನೇ ಹೀಟ್ ಆಗ್ತಾ ಇಲ್ಲ. ನಿನ್ನೆ ನೈಟ್ ಸಿಕ್ಕಾಪಟ್ಟೆ ಕಾಟ ಕೊಡ್ತು. 2 ಅವರ್ ನಿಲ್ಲಿಸಿ ಬಂದಮೇಲೆ ಗಾಡಿನೇ ಹೀಟ್ ಆಗ್ತಾ ಇಲ್ಲ. ಆರಾಮಾಗಿ 90 ಡಿಗ್ರಿ, 92, 93 ಲಾಸ್ಟ್. ಅದ್ರ ಮೇಲೆ ಏರ್ತಾನೆ ಇಲ್ಲ. ಎಂಥ ಅಪ್ಪ ಹಚ್ಚಿದ್ರು. ಇವಾಗ ಹೆವಿ ಅಪ್ಪ ಇರೋದು ನೋಡ್ಬೋದು. 3rd ಗೇರಲ್ಲಿ ಗಾಡಿ ಹತ್ತಿಸ್ತಾ ಇದ್ದೀನಿ. RPM ಬಂದು 15+ ಇದೆ. ಬಟ್ ಗಾಡಿ ಟೆಂಪ್ರೇಚರ್ ಮ್ಯಾಕ್ಸಿಮಮ್ 93 ಬರುತ್ತೆ ಅಷ್ಟೇ. ಮುಂಚೆ ನಿನ್ನೆ ಎಲ್ಲ 105ವರೆಗೂ ಹೋಗೋದು, ಅದೇ ಭಯ ಆಗಿತ್ತು. ಈ ಗಾಡಿ ಕೆಲಸ ಮಾಡಿಸ್ಕೊಂಡೇ ಹೋಗೋಣ, ಸುಮ್ಮನೆ ಹೋಗ್ಬಿಟ್ಟು ಮುಂದೆ ಒದ್ದಾಡೋದು ಬೇಡ ಅಂತ ಅಷ್ಟೇ. ವೆದರ್ ಹೆವಿ ಕೂಲ್ ಆಗಿದೆ. ಜನಗಳು ತಲೆ ಮಾತ್ರ ತುಂಬ ಬಿಸಿ ಆಗಿರುತ್ತೆ. ಯಾಕಂದರೆ ರೈಟ್ ಸೈಡಲ್ಲಿ ನೋಡ್ಬೋದು ಅಮರ್ನಾಥ್ ಯಾತ್ರೆಗೆ ಹೋಗೋ ಯಾರನ್ನೂ ಬಿಡ್ತಾ ಇಲ್ಲ. ಅಂದರೆ ಯಾವುದೇ ಒಂದು ಗಾಡಿನ ಕೂಡ ಬಿಡಲ್ಲ. ಈಗ ಸಂಜೆವರೆಗೂ 3 ಗಂಟೆವರೆಗೂ ಇಲ್ಲೇ ನಿಲ್ಲಿಸಿ 3 ಗಂಟೆ ಮೇಲೆ ಒಂದೇ ಸರಿ ಬಿಡ್ತಾರೆ. ಎಷ್ಟು ಗಾಡಿ, ಒಂದು ಸುಮಾರು ಎಷ್ಟೇ 1000 ಜನ ಬಂದರೂ ಇಲ್ಲೇ ನಿಂತ್ಕೊಳ್ಳೇಬೇಕು, ಬೇರೆ ಆಪ್ಷನ್ ಇಲ್ಲ. ಇವ್ರನ್ನೆಲ್ಲ ಆಲ್ರೆಡಿ ಕ್ಲೋಸ್ ಮಾಡಿ ನಿಲ್ಲಿಸಿದ್ದಾರೆ ಇಲ್ಲೇ. ಸಂಜೆವರೆಗೂ ಬಿಡಲ್ಲ ಇವ್ರನ್ನ ಯಾರನ್ನೂ. ಈಗ ನೋಡಿ ಎಷ್ಟು ಬಸ್ಗಳಿದೆ ಸ್ಲೀಪರ್. ಯಪ್ಪ 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 ವಾ, ನಮಗೂ ಬಿಡಲ್ಲ ಅಲ್ಲೇ, ನಮ್ಮದು ಕ್ಲೋಸಾ ಏನು ಬೈ ಇದು? ಟನಲಿಂದ ಇನ್ನೂ ಮುಂದೆ ಗಾಡಿಗಳನ್ನ ಬಿಡ್ತಾ ಇಲ್ಲ, ಏನಕ್ಕೆ ಅಂತ ಗೊತ್ತಿಲ್ಲ. ಟನಲ್ ಹತ್ರ ಬ್ಯಾರಿಗೇಡ್ ಹಾಕ್ಬಿಟ್ಟು ಕ್ಲೋಸ್ ಮಾಡಿದ್ರೆ ಸಿಕ್ಕಾಬಡೆ ಜಾಮ್ ಆಗೈತೆ ನೋಡ್ಬೋದು. ಇಲ್ಲೂ ಅಷ್ಟೇ ಬ್ಯಾಕ್ ಸೈಡ್ ನೋಡಿ, ಇಲ್ಲಿವರೆಗೂ ಗಾಡಿ ಇದೆ. ಫುಲ್ಲು ಸಿಕ್ಕಾಬಡೆ ಫುಲ್ ಜಾಮ್ ಆಗೈತೆ. ಏನೂ ಇತ್ತು ಅಂತ ಗೊತ್ತಿಲ್ಲ, ನೋಡೋಣ ಏನಾಗುತ್ತೆ ಅಂತ. ನೋಡಿ ಸ್ನೇಹಿತರೆ, ಈಗ ನಾವಿಲ್ಲಿ ಟೋಲ್ ಕಟ್ಕೊಂಡು ಹೋಗಿದ್ದೀವಿ ಬಡ್ಡಿ ಮಕ್ಕಳು. ಅಲ್ಲಿಂದ ಯೂಟರ್ನ್ ಮಾಡಿ ಮತ್ತೆ ಕಳಿಸ್ತವ್ರೆ. ಮತ್ತೆ ಬಂದು ಇದೇ ಪಾರ್ಕಿಂಗ್ ಹಾಕೊಬೇಕು. ಇಲ್ಲಿ ಪೊಲೀಸರು ಮೊದಲೇ ಇಲ್ಲಿ ನಿಲ್ಸಿದ್ರೆ ಟೋಲ್ ದುಡ್ಡನ್ನು ಉಳಿಯೋದೆ. ಈಗ 2 ಸರಿ ಟೋಲ್ ಯಾವನ್ ಕಟ್ತಾನೆ? ಅದನ್ನೇ ಅವ್ರು ಕೇಳಿದ್ದಕ್ಕೆ ಇಲ್ಲೇ ಹಾಕೊಡ್ರಿ, ಆಮೇಲೆ ಹಿಂಗೆ ಆಪೋಸಿಟಾಗಿ ಬರ್ರಿ ಅಂತಾರೆ. ಆ ಪೊಲೀಸರು ಹೇಳೋ ಮಾತಾ ಇದು? ಹೇಳಿ ನೀವೇ. ಏನು ಜನನೋ ಏನೋ ಯಪ್ಪ. ಎಷ್ಟು ಹೊಟ್ಟೆ ಉರಿತೈತಂದ್ರೆ ಸಿಕ್ಕವ್ರ ಮೇಲೆಲ್ಲ ರೈಸ್ ಆಗ್ತಾ ಇದ್ದೀನಿ ನಾನು ಪೊಲೀಸರ ಮೇಲೆ. ಯಾಕೆ ಅಂದರೆ ಇವಾಗ ಹಿಂಗೆ ಹೋಗಿದ್ದೀವಿ ಗುರು, ಹಿಂಗೆ ಹೋಗಿ ಟೋಲ್ ಕಟ್ಕೊಂಡು ಮುಂದೆ ಹೋಗಿದ್ದೀವಿ ಟನಲ್ ಹತ್ರ ಯೂಟರ್ನ್ ಮಾಡಿಬಿಟ್ಟು ಮತ್ತೆ ವಾಪಸ್ ಬರ್ರಿ ಅಂತ ಕಳಿಸಿದ್ದಾರೆ. ಈಗ ಟೋಲ್ ಯಾವನ್ ಕಟ್ತಾನೆ? ಇದೆ 100-200 ರೂಪಾಯಿ ಟೋಲ್, 700-800 ರೂಪಾಯಿ ಟೋಲ್ ಕಟ್ಟಾಗುತ್ತೆ. 2 ಸರಿ ಯಾವನ್ ಕಟ್ತಾನೆ ಟೋಲು? ಈ ನನ್ನ ಮಕ್ಕಳು ತೇವ್ರಿಗೆ ಹೇಳಿ. ಗಾಡಿ ಯೂಟರ್ನ್ ಜಾಮ್ ಆಯ್ತಾ, ಯೂಟರ್ನ್ ಮಾಡಿಸುವ, ಅದು ಬೇರೆ ವಿಚಾರ ಆಗ್ತದೆ. ಟೋಲ್ ಯಾಕೆ ಕಟ್ಬೇಕು 2 ಸರಿ? ಟೋಲಾಗೆ ನಿಲ್ಲಿಸ್ತೀನಿ ಬಿಡೋ, ಏನೋ ದುಡ್ಡು ಕಟ್ ಮಾಡಿದ್ರೆ ಅದು ಏನಾಗುತ್ತಾಗಲಿ ನೋಡ್ಕೊಳ್ಳೋದಂತ. ಆಮೇಲೆ ಬರೇ ಇಂಥ ತರಲೆ ಕೆಲ್ಸಗಳು ಮಾಡ್ಕೊಂಡು ಉಮರ್ ಅಬ್ದುಲ್ಲಾ ಟ್ಯಾಗ್ ಮಾಡ್ತೀನಿ. 11:30-12 ಗಂಟೆವರೆಗೂ ಬಿಡಲ್ವಂತೆ ಗಾಡಿನ. ಏನು ಮಾಡೋಕ್ಕಾಗಲ್ಲ. ಆರಾಮಾಗಿ ರೆಸ್ಟ್ ಮಾಡೋಣ. ನಿದ್ದೆ ಬೇರೆ ಇರಲಿಲ್ಲ, ಹೆಂಗೋ ಮಲ್ಕೊಳ್ಳೋಣ. ಎಲ್ಲೋ ಹೋಗೋರೆ, ಇನ್ನೊಂದಿಬ್ರು ಟ್ರಿಪ್ಪ ಎಲ್ಲೋ ಸುತ್ತಾಡ್ಕೊಂಡು ಬರ್ತೀವಿ ಅಂತ. ಬರಲಿ ಅನಿಲ್ಲ ಮತ್ತು ನಮ್ಮ ಸುದರ್ಶನ್ ಬೈ ಇಬ್ಬರು ಹೋಗೋರೆ. ಬರೋವರೆಗೂ ಆರಾಮಾಗಿ ನಾವು ರೆಸ್ಟ್ ಮಾಡೋಣ. ಅವರು ಬಂದು ಆರಾಮಾಗಿ ಮಲ್ಕೊತಾರೆ. ನಿದ್ದೆ ಇಲ್ಲ ಮೇನು. ನೈಟ್ 2 ಅವರ್ ಮಲಗಿರೋದು. 2 ಗಂಟೆಗೆ ಮಲಗಿ 4 ಗಂಟೆಗೆ ಎದ್ದೀನಿ. ನಿದ್ದೆ ಮಾಡ್ಕೊಳ್ಳೋಣ, ನಿದ್ದೆ ಇಂಪಾರ್ಟೆಂಟ್ ಅಲ್ವಾ. ಹಂಗಾಗಿ
ಗಾಡಿ ಕೆಲಸ ಮಾಡಿಸ್ಬೇಕಿತ್ತು ಆ್ಯಕ್ಚುಲಿ ಮೇನಾಗಿ. ಇವ್ರು ನೋಡಿದ್ರೆ ಬಿಡ್ತಾ ಇಲ್ಲ. ಇದು ಆ್ಯಕ್ಚುಲಿ ಬೆಳಗ್ಗೆಯಿಂದ ಹೈಟ್ ಆಗ್ತಾ ಇಲ್ಲ ಗಾಡಿ. ಬಟ್ ಅದೇ ಧೈರ್ಯದ ಮೇಲೆ ಹೋಗೋಕ್ಕೂ ಆಗೋಲ್ಲ, ಯಾಕಂದರೆ ಮುಂದೆ ಹೋಗ್ತಾರೆ ನಾವು ಡೇಂಜರಸ್ ರೋಡ್ಗಳು, ಜೋಜಿಲಾ ಪಾಸು ಅವೆಲ್ಲ ಲೇವರ್ಗು ಹೆವಿ ಹಿಲ್ ಸ್ಟೇಷನಾಗಿ ಹೋಗೋದು. ಗಾಡಿಗೆ ಪ್ರೆಷರ್ ಹಾಕಲೇಬೇಕು. ನಮ್ಮ ಸೇಫ್ಟಿಗಾಗಲಿ ನಾವು ರೇಡಿಯೇಟ್ರ್ ಕ್ಲೀನ್ ಮಾಡಿಸ್ಕೊಂಡು ಹೋಗೋದು ಬೆಟ್ರು. ಮಾಡಿಸ್ಕೊಂಡೆ ಹೋಗೋಣ ಅಂತ ಫಿಕ್ಸ್ ಆಗಿದ್ದೀವಿ. 12 ಗಂಟೆಗೆ ಇಲ್ಲಿ ಬಿಟ್ಟರೆ ಇಲ್ಲಿಂದ ಈಗ ಟನಲ್ ಪಾಸ್ ಮಾಡಿದ್ರೆ ಕಾಸರಗೋಡು, ಅಲ್ಲೇ ಗಾಡಿ ಕೆಲಸ ಮಾಡಿಸ್ಬೇಕಿದ್ದು ನಾವು. ಹಿಂಗಂತ ಗೊತ್ತಾಗಿದ್ದರೆ ಇಲ್ಲೇ ನಿಲ್ಸ್ಕೊಂಡು ಮಾಡಿಸ್ಕೊಂಬರ್ಬೋದಿತ್ತು. ಏನು ಮಾಡೋದು ಗೊತ್ತಾಗ್ತಿಲ್ಲ. ನೋಡೋಣ, ಮಾಡಿಸ್ಲೇಬೇಕು. ಆದರೆ ಇವತ್ತು ಮಧ್ಯಾಹ್ನ ಮೇಲೆ ಹೋಗಿ ಮಾಡಿಸೋಣ, ಇಲ್ಲಾಂದರೆ ಮಧ್ಯಾಹ್ನ ಮೇಲೆ ಹೋಗಿ ಆಲ್ಟಾಗಿ ನಾಳೆ ಕೆಲಸ ಮಾಡಿಸ್ಕೊಂಡು ನಾಳೆ ಸಂಜೆ ಬಿಡಬೇಕಾಗುತ್ತೆ. ಏನು ಮಾಡೋಕ್ಕಲ್ಲ. ಈ ವರ್ಷದಷ್ಟು ವರ್ಸ್ಟ್ ಟ್ರಿಪ್ ಯಾವುದೂ ಇಲ್ಲ ಲಡಾಖ್ದು. ಆರಾಮಾಗಿ ಹೋಗೋಣ, ಎಲ್ಲ ನಮ್ಮ ಒಳ್ಳೇದಕ್ಕೇ. ಮೇಲೋಗಿ ಏನೇನು ಹೆಚ್ಚು ಕಮ್ಮಿ ಆಗಿದ್ದರೆ ಅಲ್ಲಿ ನಿಂತ್ಕೊಳ್ಳೋದು ತಪ್ಪದು. ಮಿಷಿನ್ಸು ಏನೂ ಮಾಡೋಕ್ಕಲ್ಲ, ಕೈ ಕೊಟ್ಟೇ ಕೊಡ್ತವೆ. ಮನುಷ್ಯರೇ ಕೈ ಕೊಟ್ಟು ಹೋಗ್ತಾರೆ ಅಂದರೆ ಇನ್ನು ಮಿಷಿನ್ಸ್ನ ನಂಬೋಕ್ಕಾಗಲ್ಲ. ಅಷ್ಟೇ ಇದ್ದಿದ್ದೆ, ಅದೆಲ್ಲ ಕಾಮನ್. ಗಾಡಿ ಕೆಲಸ ಬಂದೇ ಬರ್ತದೆ. ಒಳ್ಳೆ ಒಂದು ರೌಂಡ್ ಮಲ್ಕೊಂಡು ಇದ್ದಾಳೆ ಅಷ್ಟೊತ್ತಿಗೆ ಪುಳಿಯೋಗರೆ ಮಾಡಿ ಮೊಟ್ಟೆ ಬೇಯಿಸಿ ಇಟ್ಟಿದ್ರು. ಆಗೋರೇ ಹಾಕಿ ಕೊಟ್ಟಿದ್ದಾರೆ. ನಮ್ಮ ಸುದರ್ಶನ್ ಬೈ ಮತ್ತು ಅನಿಲ ಇಬ್ಬರು ಸೇರ್ಕೊಂಡು ಮಾಡಿದರು. ಇವತ್ತು ಅಡುಗೆನೇ ಮಾಡಿಲ್ಲ ನಾನು, ನಿದ್ದೆ ಇರಲಿಲ್ಲ. ಮೇನ್ ನಿದ್ದೆ ಮಾಡಿಕೊಂಡೆ. ನಿದ್ದೆ ಮಾಡಿ ಎದ್ದಾಳಷ್ಟೊತ್ತಿಗೆ ನೋಡ್ಬೋದು ಎಷ್ಟು ಗಾಡಿ ನಿಂತಿದ್ದಾವೆ. ತೋರಿಸ್ತೀನಿ ಆ ಕಡೆ, ಆಮೇಲೆ ಟಿಫನ್ ಮಾಡಿಬಿಡ್ತಾಡ್ರಿ. ಒಂದೊಳ್ಳೆ ಸ್ಟೋರಿ ಹೇಳ್ಬೇಕು ನಿಮ್ಗೆ ಇವತ್ತು. ಪುಳಿಯೋಗರೆ ಎಲ್ಲ ತಿಂದ್ಕೊಂಡು ಸದ್ಯಕ್ಕೆ ಸುಮ್ಮನೆ ಕುಂತಿದ್ದೀವಿ. ಲಾರಿಗಳೆಲ್ಲ ಇಲ್ಲೇ ಇದ್ದಾವೆ, ಯಾವ ಹೋಗಿಲ್ಲ. ಬಟ್ ಬಸ್ಸು ಪ್ಯಾಸೆಂಜರ್ ವೆಹಿಕಲ್ಸ್ನೆಲ್ಲ ಬಿಟ್ಟರು. ನೋಡ್ಬೋದು ಎಷ್ಟು ಜನ ಗುರು, ಒಬ್ಬ ಎಷ್ಟು ಜನ ಅವರೇ ಗೊತ್ತಾ, ನೀವು ಊಹೆನೂ ಮಾಡ್ಕೊಳಕ್ಕಾಗಲ್ಲ. ಲಾಸ್ಟ್ವರೆಗೂ 2 ಲೈನ್ ಲಾಸ್ಟ್ವರೆಗೂ ಇದ್ದಾರೆ. ಲೆಕ್ಕ ಹಾಕೋಕ್ಕಾಗಲ್ಲ ಬಿಡಿ, ಅಷ್ಟು ಜನ ಇದ್ದಾರೆ. ಇವು ಬರೀ ಬೆಳಗ್ಗೆಯಿಂದ ಬಂದಿರೋ ಗಾಡಿಗಳು ಇಷ್ಟು. ನೈಟ್ ಎಲ್ಲ ಬಂದವು, ಆಲ್ರೆಡಿ ಬೆಳಗ್ಗೆ ಬಿಟ್ಟು ಕಳ್ಸವ್ರೆ. ಬಾಯ್ 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 सुबह ही काट लिया था, मत काटो अभी. इधर आओ ना 1 मिनट. सुबह 5-6 बजे गाड़ी निकला, वापस घुमा के लाया. कट मत करने का बोलो. डिस्कस ಮಾಡ್ತಾನೆ. ಬಿಟ್ರು काटो मत, सुबह कट हुआ, वापस घुमा के भेजा. टाइम है देखो उधर ही 750 रुपए. गाड़ी छोड़ा नहीं, फुल घुमा के भेज दिया था. नहीं ऊपर है ना, ऊपर 750 का यही है. आगे नाम डाल के यार दिखा जल्दी दिखा. ये कौन सा है? ये 01 नंबर टोल प्लाजा आज सुबह 6 बजे. अरे काट दिया है क्या रो? अरे फिर से काट दिया तो कौन देता है पैसे इसका? अरे फिर से काट दिया क्या वो? अरे मैं क्या करने का, वो बोला उधर रुको जाके. हाँ आप साइड में लगा दो. साइड कौन देने वाला है अभी पैसा मेरे को? आप साइड में लगा दो, बात करेंगे. अरे यार साइड में कोई नहीं लगाता. ಗಾಡಿ ಇಲ್ಲ ನಿಲ್ಸೋಗಿ ಫುಲ್ ಗಲಾಟೆ ಮಾಡಿಬಿಟ್ಟು ರೀಫಂಡ್ ಮಾಡಿಸ್ಕೊಂಡು ಬಂದಿದ್ದಾಯಿತು. ಗಾಡಿ ಎತ್ಕೊಂಡು ಹೋಗೋಣ ಬನ್ನಿ. ಅವನು ಅದು ಬರಲ್ಲ ಇದು ಬರಲ್ಲ ಅಂತ ಕತೆಗಳು ಹೇಳಿದ್ನು. ಹಂಗೆ ಹಿಂಗೆ ಮಾಡಿಕೊಂಡು ರೀಫಂಡ್ ಮಾಡಿಸ್ಕೊಂಡು ಬಂದ್ವಿ. ಯಾವ ಕ್ಲೋಸು ಮಾಡಲ್ಲ, ಹೋಗೋಣ ಇವನ್ನೆಲ್ಲಕ್ಕೊಂದು ಅಡ್ಡ ಹಾಕೋಣ. ಇಲ್ಲಿ ಹಿಂದೆ ತೆಗಿಯೋಕ್ಕೂ ಕಷ್ಟ. ಬನಿಯಾಳ್ ಕ್ವಾಸಿಗೋಡ್ ಟನಲ್ಗೆ ಎಂಟ್ರಿ ಆಗಿದ್ದಾಯಿತು. ಶೇಖ್ ಅಬ್ದುಲ್ಲಾ ವೈಟ್ ಪಟ್ಟಿ ಹಾಕಿರ್ತಾರಲ್ಲ ಆ ಥರ ಕುಣಿತದ, ಏನು ಮಾಡೋಕ್ಕಲ್ಲ. ಇದು ಸಿಕ್ಕಾಪಟ್ಟೆ ಲೆಂತ್ ಎಷ್ಟು ಟನಲ್ಲು, 7 ಕಿಲೋಮೀಟ್ರ್ ಏನೋ ಇದೆ. ಹೋಗೋಣ ಆರಾಮಾಗಿ. ಟನಲೆಲ್ಲ ಪಾಸ್ ಮಾಡಿಬಿಟ್ಟು ಬಂದು ಗಾಡಿದು ರೇಡಿಯೇಟ್ರ್ ಬಿಚ್ಚಿಸ್ತಾ ಇದ್ದೀವಿ. ನೋಡ್ಬೋದು ಬಿಚ್ತಾ ಇದ್ದಾರೆ, ಓಪನ್ ಮಾಡ್ತಾ ಇದ್ದಾರೆ. ಅಣ್ಣ ಸುದರ್ಶನ್ ಸಂಚಾರಿ ಅಣ್ಣ ನೋಡಿ, ರಾತ್ರಿ ಹೊತ್ತು ಮಲ್ಕೊಂಡ್ರೆ ಮಲ್ಕೊಳಲ್ಲ, ಬರೀ ಫೋನ್ ನೋಡ್ಕೊಂಡು ಕೂತ್ಕೊಂಡು ಇವಾಗ ಇಲ್ಲೂ ಮಲ್ಕೊಂಡವ್ರೆ. ಕೆಲಸ ಆಗ್ತಾ ಇದೆ, ಮಾಡ್ತಾ ಇದ್ದಾರೆ.
ರೇಡಿಯೇಟ್ರ್ ಪೂರಾ ಬ್ಲಾಕ್ ಹೋಗ್ಯಾ ನೋಡಿ, ನಿಮಗೆ ಕಾಣ್ತಾ ಇರ್ಬೋದು ಒಳಗೆಲ್ಲ ಯಾವ್ಯಾವ ಥರ ಬ್ಲಾಕ್ ಆಗಿದೆ ಅಂತ. ಇದೇ ಪಕ್ಕ ಪ್ರಾಬ್ಲಮ್. ಇದೆಲ್ಲ ಕ್ಲೀನ್ ಮಾಡ್ತಾರೆ, ಆಸಿಡ್ ಹಾಕ್ಬಿಟ್ಟು, ಆಸಿಡಲ್ಲಿ ಅದೇನೋ ಕೆಮಿಕಲ್ ಹಾಕ್ಬಿಟ್ಟು ಫುಲ್ ಕ್ಲೀನ್ ಮಾಡಿಕೊಡ್ತಾರೆ. ಕ್ಲೀನ್ ಮಾಡ್ಸೋಣ. ಬ್ಲಾಕ್ ಹೋಗ್ಯಾನ ನೋಡಿ ಸ್ನೇಹಿತರೆ, ಯಾವ ಥರ ಬ್ಲಾಕ್ ಆಗೈತೆ ಅಂದರೆ ಫುಲ್ಲು ಬ್ಲಾಕ್ ಆಗೋಗೈತೆ. ಹಂಗಾಗಿನೇ ಗಾಡಿ ಓವರ್ ಹೀಟ್ ಆಗ್ತಾ ಇರೋದು. ಅದೇನೋ ಉಪ್ಪು ಥರ ಬೇರೆ ಕಟ್ಕೊಂಡ್ಬಿಟ್ಟೈತೆ. ನೀರು ಯಾವಾಗ ಕಮ್ಮಿ ಹಾಕಿದಾಗ ಹಾಕ್ಬಿಟ್ಟಿರ್ತೀವಲ್ಲ, ನಮ್ಮ ಕಡೆ ಉಪ್ಪಿನ ಕಂಟೆಂಟ್ ಇರುತ್ತೆ ನೀರಲ್ಲಿ, ಹಂಗಾಗಿ ಈ ಥರ ಆಗಿದೆ ನೋಡಿ. ರೇಡಿಯೇಟ್ರ್ ಕ್ಲೀನ್ ಮಾಡಿಸ್ಕೊಂಬಂದ್ವಿ, ನೋಡ್ಬೋದು ಫುಲ್ ಕ್ಲೀನ್ ಆಗೈತೆ. ಈಗ ಎಷ್ಟು ಕಸ ಇತ್ತಂದರೆ ಇದ್ರೊಳಗೆ ಹೇಳೋಕ್ಕೆ ಆಗದೇ ಇರೋಷ್ಟಿತ್ತು. ಈ ಟೂ ವೀಲರಲ್ಲಿ ಹೋಗಿದ್ವಿ. ಟೂ ವೀಲರಲ್ಲಿ ಇಲ್ಲಿದೆ ನೋಡಿ, ಟೂ ವೀಲರು ಇದೇ. ಟೂ ವೀಲರಲ್ಲಿ ಹೋಗಿ ಬಂದಿದ್ದು 30 ಕಿಲೋಮೀಟ್ರ್ ಹೋಗಿದ್ವಿ. ಹೋಗ್ತಾ 30 ಬರ್ತಾ 30. ಸರಿ ಸುಮಾರು ಒಂದು 3 ಅವರ್ 4 ಅವರ್ ಇಲ್ಲೇ ಟೈಮ್ ವೇಸ್ಟ್ ಆಯ್ತು. 5:30 ಟೈಮ್ ಆಲ್ರೆಡಿ ಸಂಜೆ. ಬೇಗ ರೇಡಿಯೇಟ್ರ್ ಫಿಟ್ ಮಾಡಿಸ್ಕೊಂಡು ಹೊರಡೋಣ ಇದರಿಂದ. ಗಾಡಿ ಫುಲ್ ರೆಡಿ ಆಗಿದ್ದಾಯಿತು. ಅಣ್ಣವ್ರನ್ನ ಕಳಿಸ್ತಾ ಇದೀವಿ. ಬಟ್ ಥ್ಯಾಂಕ್ ಯು. किधर मालूम नहीं किधर बोला? हाँ KFC पता है, उससे पीछे हमारे अभी एंट्रेंस में लेफ्ट साइड में KFC है ना, हाँ हाँ उससे देवार इधर से जाए तो राइट, उधर से आए तो लेफ्ट, राइट में आएगा तो हमारा दुकान है, मात्रा होटल है ना, उससे पीछे। कोई ज़रूरत हुआ तो फ़ोन करते हैं. ठीक है भैया, थैंक यू. डिस्क्रिप्शन में आपको लिंक करेंगे. हाँ ಓಕೆ ಭಯ್ಯ, ಆರಾಮ್ ಸೇ ಜಾओ. ಅನ್ನೋರ್ದೆಲ್ಲ ಪೇಮೆಂಟ್ ಸೆಟಲ್ಮೆಂಟ್ ಮಾಡಿದ್ದಾಯಿತು. ಈಗ ಇಲ್ಲಿಂದ ಹೊರಡೋದು. ಬೇರೆ ಹೋಗೋಣ. ಏಕೆ ಏನು ಮಾಡ್ತೀಯಾ? ಆ್ಯಕ್ಚುಲಿ ಇದು ನೋಡ್ಬೋದು ಗಾಂಜಾ ಸೊಪ್ಪು ತರೋದೇ, ಆದರೆ ಗಾಂಜಾ ಸೊಪ್ಪಲ್ಲ ನೋಡಿ. ಸೇಮ್ ನಿಮ್ಗೆ ಗಾಂಜಾ ಥರ ಕಾಣುತ್ತೆ, ಬಟ್ ಅಲ್ಲ ಇದು. ಇದನ್ನೇ ಗಿಡ ಇತ್ತಿಲ್ಲಿ ಕಿತ್ತು ಸಿಕ್ಸಿದ್ವಿ. ಈಗ ಹೊರಡೋ ಬನ್ನಿ ಇಲ್ಲಿಂದ ಸೀದಾ. ಸದ್ಯಕ್ಕೆ ಇವಾಗ ಇಲ್ಲಿಂದೆಲ್ಲ ಕೆಲಸ ಮುಗೀತು. ಇಲ್ಲಿಂದ ಹೊರಡುವಂಥ ಸಮಯ 7:30 ಆಯಿತು. ಇಲ್ಲಿಂದ ಹೊರಡೋಣ ಬನ್ನಿ. ಗಾಡಿ ಶೆಲ್ಪ್ ಹೊಡೆದು ನಿಲ್ಸಿದ್ವಿ. ಆರ್ಮಿಯವ್ರು ಬಂದು ಕೇಳಿದ್ರು ಯಾವಾಗಪ್ಪ ಇನ್ನೂ ಹೋಗೋದು, ಬೆಳಗ್ಗೆಯಿಂದ ಎಲ್ಲಿದ್ದೀರಾ ಅಂತ. ಸದ್ಯಕ್ಕೆ ಹೊರಟ್ಬಿಡೋಣ, ಲೇಟ್ ಮಾಡೋದು ಬೇಡ. ಇಲ್ಲೇ ಯೂಟರ್ನ್ ಇದೆ, ಇಲ್ಲೇ ಯೂಟರ್ನ್ ಮಾಡ್ಕೊಂಡು ಈ ಕಡೆ ಹೋಗಬೇಕು. ಮೋಡ ಕವಿದ ವಾತಾವರಣ. ಅಲ್ಲಿ ನೋಡಿ ಯಾವ ಥರ ಬೆಟ್ಟದ ಮೇಲೆ ಬಂದು ಮಾಡೋಕ್ಕಂತಿದೆ. ವಾವ್. ಅಲ್ಲಿಂದ ಸ್ವಲ್ಪ ಮುಂದೆ ಬಂದು ಗಾಡಿ ನಿಲ್ಲಿಸ್ಬಿಟ್ಟು ಅಣ್ಣ ಆಮ್ಲೆಟ್ ತಿನ್ನಬೇಕು ಅಂದರು. ಆಮ್ಲೆಟ್ ಹಾಕ್ಸ್ಕೊಟ್ಟಿದ್ದೀವಿ, ತಿಂತಾವ್ರೆ. ನೋಡ್ಬೋದು, ಚೆನ್ನಾಗಿದೆಯಾ? ಹಾಂ, ನಾವು ನಾರ್ಮಲ್ ಆಮ್ಲೆಟು, ಅಣ್ಣಂದು ಬ್ರೆಡ್ ಆಮ್ಲೆಟು, ಅವ್ರದ್ದು ಬ್ರೆಡ್ ಆಮ್ಲೆಟು. ನಾರ್ಮಲ್ ಆಮ್ಲೆಟ್ ತಿನ್ನೋಣ. ಮತ್ತು ಕಾಫಿ ಕೊಟ್ಟರು ಅಣ್ಣವರು. ಥ್ಯಾಂಕ್ ಯು ಭಯ್ಯ. ಕಾಫಿ ಜೊತೆ ಇವತ್ತು ಸಂಜೆ ಸ್ನ್ಯಾಕ್ಸ್ ಇದು. ಆ್ಯಕ್ಚುಲಿ ಏನು ಗೊತ್ತಾ, ಸೋನ್ಮಾರ್ಗಲ್ಲಿ ಪ್ರತಿ ಸರಿ ನಾವು ಹೋದಾಗ ನೈಟ್ ಟೈಮ್ ಬಿಡ್ತಾಯಿದ್ರು. ನೈಟ್ ಟೈಮ್ ಅಲ್ಲ, ಸಂಜೆ ಟೈಮು, ಅಂದರೆ 2 ಗಂಟೆ 3 ಗಂಟೆಗೆ ಬಿಡ್ತಾಯಿದ್ರು. ನಾವು ಕಾರ್ಗಿಲ್ಗೂ ಅಷ್ಟೇ ರಾತ್ರಿ 10 ಗಂಟೆ ಆಗೋದು. ಇವಾಗ ಏನೋ ರೂಲ್ ಚೇಂಜ್ ಮಾಡಿದಾರಂತೆ. ಈಗ ಬೆಳಗಿನ ಜಾವನೇ ಬಿಡ್ತಾರಂತೆ. 6-7 ಗಂಟೆಗೆ ಕಾಟ ಮಾಡಿಸೋಕ್ಕೆ ಬೇಗ ಬಿಟ್ಬಿಡ್ತಾರಂತೆ. ಹಾಗಾಗಿ ನೈಟಲ್ಲೇ ನಾವು ಸೋನ್ಮಾರ್ಗ್ ಹೋಗಿ ಆಲ್ಟ್ ಆಗಬೇಕು. ಇಲ್ಲಿಂದ 150 ಕಿಲೋಮೀಟ್ರ್ ಇದೆ. ನೈಟ್ ಒಂದು 2 ಗಂಟೆ 3 ಗಂಟೆ ಹೋಗ್ತೀನಿ ನಿಧಾನಕ್ಕೆ ಹೋದ್ರೂ, ಯಾಕಂದರೆ ಎಲ್ಲ ಸಿಂಗಲ್ ರೋಡ್ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಹೋಗೋದು. ಬನ್ನಿ, ಇವಾಗ ಇಲ್ಲೇ ಹಿಂದೆ ಕಾಫಿ ಕುಡಿದು ಬಂದಿದ್ದು. ಈಗ ಇಲ್ಲಿಂದ ಹೊರಡೋಣ. ಫೈನಲ್ ಆಗಿ ಕಾಶ್ಮೀರಿಂದ ಕನ್ಯಾಕುಮಾರಿಗೆ ಬರುವಂಥ ಹೈವೇ ಇಲ್ಲಿಗೆ ಎಂಡ್ ಆಯಿತು. ಇವಾಗ ಇಲ್ಲಿಂದ NH1 ತೊಗೊಬೇಕು, ನ್ಯಾಷನಲ್ ಹೈವೇ 1, ಶ್ರೀನಗರ್ ಟು ಲೇ ಲಡಾಖ್ ಹೈವೇಗೆ ಇದನ್ನ ಎತ್ಕೊಂಡು ಗಾಡಿ ಓಡಿಸ್ಬೇಕು. NH44 ಕಂಪ್ಲೀಟ್ ಮಾಡಿದ್ದೀವಿ ನಾವು ಬೆಂಗಳೂರಿಂದ. ಆ್ಯಕ್ಚುಲಿ ಕನ್ಯಾಕುಮಾರಿಯಿಂದ ಬಂದಿಲ್ಲ, ಬೆಂಗಳೂರಿಂದ ಶ್ರೀನಗರ್ವರೆಗೂ NH44 ಫುಲ್ ಸ್ಟ್ರೆಚ್ ಕಂಪ್ಲೀಟ್ ಮಾಡಿದ್ದೀವಿ. ರೀಸೆಂಟಾಗಿ ಬೇಜಾನ್ ಟೈಮ್ ಮಾಡಿದ್ದೀವಿ. ಈ ಸಾರಿನೂ ಒಂದು ಸರಿ ಆ್ಯಕ್ಚುಲಿ NH44 ಬಂದಿಲ್ಲ, ಈ ಸಾರಿ NH52 ಬಂದಿದ್ದು ಡೆಲ್ಲಿವರೆಗೂ. ಆಮೇಲೆ NH44 ಎತ್ಕೊಂಡಿದ್ದು. ಶ್ರೀನಗರ್ ಸಿಟಿ ಒಳಗೆ ಹೋಗ್ತಾ ಇದ್ದೀವಿ. ಇಲ್ಲ ರೈಟ್ ಸೈಡಲ್ಲೇ ಮಾರ್ಕೆಟ್ ಇದೆ ಮುಂದೆಗಡೆ. ನಾವು ರೆಗ್ಯುಲರಾಗಿ ದ್ರಾಕ್ಷಿ ತುಂಬ್ಕೊಂಬಂದಾಗ ಇಲ್ಲೇ ಅನ್ಲೋಡ್ ಮಾಡ್ತಾ ಇದ್ದಿದ್ದು. ಈಗ ಇಲ್ಲಿಗಿಂತ 400 ಕಿಲೋಮೀಟ್ರ್ 450 ಕಿಲೋಮೀಟ್ರ್ ಮುಂದೆ ಇನ್ನೂ ಹೋಗಬೇಕು. ಆರಾಮಾಗಿ ಹೋಗೋಣ, ಏನು ಟೆನ್ಷನ್ ಇಲ್ಲ. ಇನ್ನೂ 3 ದಿನ ಟೈಮ್ ಇದೆ ನಮಗೆ. ಸೋಮವಾರ ಬೆಳಗ್ಗೆನೇ ಖಾಲಿ ಆಗೋದು ಈ ಗಾಡಿ. 1 ವಾರ ಸೋಮವಾರ ಲೋಡ್ ಆಗಿದ್ದು, ಸೋಮವಾರ ಖಾಲಿ ಮಾಡ್ತಾಯಿದ್ದೀವಿ. 7 ದಿನ ಆಗುತ್ತೆ ಈ ಟ್ರಿಪ್ ಹೋಗೋಷ್ಟೊತ್ತಿಗೆ ನಾವು. ಹಂಗೆ ಇಲ್ಲ ಶ್ರೀನಗರಲ್ಲೇ ಡೀಸೆಲ್ ಹಾಕ್ಸ್ಕೊಳ್ಳೋಣ ಅಂತ ಇಂಡಿಯನ್ ಆಯಿಲಲ್ಲಿ ಬಂದು ಹಾಕ್ಸ್ತಾ ಇದ್ದೀನಿ. ಬ್ಯಾಟ್ರಿ ಚೋಡ್ನ್ಯಾಕ ಇಲ್ಲೇ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಹೋಗ್ಬಿಡ್ತೀವಿ. ಮತ್ತು ಅಲ್ಲೇವರೆಗೂ ಡೀಸೆಲ್ ಹಾಕ್ಸೋ ಅವಶ್ಯಕತೆ ಇರಲ್ಲ. डालो कितना बैठता है डालो. ₹12,171 ಡೀಸೆಲ್ ಹಿಡಿಸ್ತು. ಜೊತೆಗೆ 2,000 ಕ್ಯಾಶ್ ಇಸ್ಕೊಂಡಿದ್ದೀವಿ ಖರ್ಚಿಗೆ. ಫುಲ್ ಟ್ಯಾಂಕ್ ಆಯಿತು ಡೀಸೆಲ್ಲು. ಇನ್ನೇನು ಲೇ ಲಡಾಖ್ ಹೋಗೋವರೆಗೂ ಡೀಸೆಲ್ ಅವಶ್ಯಕತೆ ಇಲ್ಲ. ಲೇ ಸಿಟಿ ಮುಟ್ಟೋವರೆಗೂ ಏನು ಡೀಸೆಲ್ ಅವಶ್ಯಕತೆ ಇಲ್ಲ. ಫುಲ್ ಲೇಗ್ ರೀಚ್ ಆಗುತ್ತೆ ಗಾಡಿ ಫುಲ್ ಟ್ಯಾಂಕಲ್ಲಿ 200 ಲೀಟ್ರಲ್ಲಿ. ಆಮೇಲೆ ಅಲ್ಲಿ ಹಾಕ್ಸ್ಕೊಂಡು ಮತ್ತೆ MSL ಎಂಟ್ರಿ ಆಗಬೇಕಾಗುತ್ತೆ. ನಾವು ನೋಡೋಣ, ಅಲ್ಲಿ ಬೇಕಾದ್ರೆ ಹಾಕ್ಸ್ಕೊಂಡ್ರೆ ಆಗುತ್ತೆ. ಈಗ ಬೋರ್ಡ್ ಏನು ಕಾಣುತ್ತೋ ಇಲ್ಲಿಂದ ರೈಟ್ ಹೊಡ್ಕೊಂಡು ಹೋಗಬೇಕು. ಆ್ಯಕ್ಚುಲಿ ಮುಂದಿನ ದಿನಗಳಲ್ಲಿ ಶ್ರೀನಗರ್ ಸಿಟಿ ಒಳಗೆ ಹೋಗೋ ಅವಶ್ಯಕತೆ, ಶ್ರೀನಗರ್ ಬೈಪಾಸ್ಗೂ ಹೋಗೋ ಅವಶ್ಯಕತೆ ಇಲ್ಲ. ಆ ಥರ ಬೈಪಾಸ್ ರೋಡ್ ಮಾಡ್ತಾ ಇದ್ದಾರೆ. ಬಟ್ ಇನ್ನು ಇದು ರೋಡ್ ಕನ್ಸ್ಟ್ರಕ್ಷನ್ ಆಗಕ್ಕೆ ಇನ್ನೊಂದು 2-3 ವರ್ಷ ಬೇಕು. ಒಂದು 2 ವರ್ಷ ಹೋದರೆ ನನ್ನ ಪ್ರಕಾರ
24x7 ವರ್ಷದ 365 ದಿನವೂ ಲೇ ಕನೆಕ್ಟಿವಿಟಿ ಇರುತ್ತೆ. ಜೋಜಿಲಾ ಟನಲ್ ಒಂದು ಓಪನ್ ಆಗಿ ರೋಡ್ ಒಂದು ಬೈಪಾಸ್ ಆಗಿಬಿಟ್ರೆ ಸದ್ಯಗೆ ರಾತ್ರಿ 10:30 ಇಬ್ಬರು ಒಂದು ರೌಂಡ್ ನಿದ್ದೆ ಮಾಡಿ ಗೆದ್ದು ಬಂದಾರೆ. ಏನು ಹೇಳೋದು ನನಗೂ ಗೊತ್ತಿಲ್ಲ, ಒಟ್ಟು ಒಳ್ಳೆ ನಿದ್ದೆ ಮಾಡ್ಕೊಂಡಾರೆ. ಸದ್ಯಕ್ಕೆ ಇಲ್ಲಿ ಸೈಡ್ಗೆ ಹಾಕಿದ್ದೀವಿ. ಊಟಕ್ಕೆ ಒಂದೇ ಒಂದು ಹೋಟ್ಲ್ ಓಪನ್ ಐತೆ, ಬಿಟ್ಟರೆ ಊಟ ಸಿಗಲ್ಲ. ಬೆಳಗ್ಗೆ ಅವ್ರಿಗೆ ಉಪವಾಸ ಇರಂಗಿದ್ರೆ ಮಕ್ಕಂಬೋದು. ಗುಡ್ ಮಾರ್ನಿಂಗ್ ಸರ್. ಇದ್ರ ಮೇಲೆ ನಾವೇನು ಮಾಡೋಣ, ಬರ್ರಿ ಊಟ ಮಾಡೋಣ ಬರ್ರಿ. ಒಳ್ಳೆ ಅಪ್ಪು ಡೌನಲ್ಲಿ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ದೀವಿ. ನೋಡ್ಬೋದು ಸಿಕ್ಕಾಪಟ್ಟೆ ಹಿಲ್ ಸ್ಟೇಷನ್ ಬಂತು. ಯಾಕಪ್ಪ ಸಿಕ್ಕಾಪಟ್ಟೆ ಹಿಲ್ ಸ್ಟೇಷನ್ ಬಂತು ಅಂದರೆ ಆಲ್ಮೋಸ್ಟ್ ರೀಚ್ ಆಗಕ್ಕೆ ಬಂದಿದ್ವಿ. ಎಲ್ಲಿಗೆ? ಸೋನ್ಮಾರ್ಗ್ಗೆ. ನೋಡ್ಬೋದು ಎಷ್ಟು ಕಿಲೋಮೀಟ್ರ್ ಇದೆ ಅಂತ, ಇಲ್ಲೇ ಬೋರ್ಡ್ ಇದೆ. ಸೋನ್ಮಾರ್ಗ್ ಕರೆಕ್ಟಾಗಿ 19 ಕಿಲೋಮೀಟ್ರ್ ಇದೆ. ಸೀದಾ ಸೋನ್ಮಾರ್ಗ್ ಹತ್ರ ಹೋಗೋಣ. ಫೈನಲ್ ಆಗಿ ಝೆಡ್ಮೋಡ್ ಟನಲ್ ಹತ್ರ ಬಂದ್ವಿ. ಸೋನ್ಮಾರ್ಗ್ ಟನಲ್ ಅಂತಂದು ಕೂಡ ಕರೀತಾರೆ ಇದನ್ನು. ನಾವಿಲ್ಲೇ ಲೆಫ್ಟ್ ತೊಗೊಬೇಕು. ಮುಂಚೆ ಸಿಕ್ಕಾಪಟ್ಟೆ ರೌಂಡ್ ಹಾಕೊಂಡು ಹೋಗ್ಬೇಕಿತ್ತು. 20 ಕಿಲೋಮೀಟ್ರ್ ಇಲ್ಲಿಂದ ಸೋನ್ಮಾರ್ಗು. ಈಗ ಈ ಟನಲ್ ಪಾಸ್ ಮಾಡಿ ಆ ಕಡೆಗೆ ಹೋದ ತಕ್ಷಣವೇ ಸೋನ್ಮಾರ್ಗ್ ಸಿಕ್ಬಿಡುತ್ತೆ. ಆ ಥರ ಮಾಡಿದ್ದಾರೆ, ಸಖತ್ತಾಗಿ ಮಾಡಿದ್ದಾರೆ ನೋಡಿ. ಇನ್ನೇನು ಟನಲ್ ಮುಂದೆ ಇದೆ, ತೋರಿಸ್ತೀನಿ. ಸೋನ್ಮಾರ್ಗಿನ 15 ಕಿಲೋಮೀಟ್ರು, ಲೇಬನ್ನು 360 ಕಿಲೋಮೀಟ್ರ್, ಕಾರ್ಗಿಲ್ 135. ನಾಳೆ ಸಂಜೆವರೆಗೂ 135 ಕಿಲೋಮೀಟ್ರ್ ಹೊಡಿಬೇಕು ಗಾಡಿ. ಇಲ್ಲೊಂದು ಆಕ್ಸಿಡೆಂಟ್ ಆಗಿತ್ತು ಲಾಸ್ಟ್ ಇಯರು, ಇಲ್ಲೇ ಬಿದ್ದಿದೆ ನೋಡಿ ಗಾಡಿ. ಏನೇನಕ್ಕೂ ಬರ್ದಂಗೆ ಆಗಿತ್ತು. ಟ್ರೈಲರ್ ಇದು, ಹೊರ್ಗಡೆ ಗಾಡಿ. ವೆಲ್ಕಮ್ ಟು ಸೋನ್ಮಾರ್ಗ್ ಟನಲ್. ನೋಡ್ಬೋದು ಸೋನ್ಮಾರ್ಗ್ ಟನಲ್ ಹತ್ರ ಬಂದ್ವಿ. ಇನ್ನೇನು ಟನಲ್ ಪಾಸ್ ಮಾಡಿದ್ರೆ ಮುಗೀತು, ಸೋನ್ಮಾರ್ಗ್ ಸಿಕ್ಬಿಡುತ್ತೆ ನಮಗೆ. ಆರಾಮಾಗಿ ಹೋಗ್ಬಿಡೋಣ. ಸೋನ್ಮಾರ್ಗ್ ಹೋಗಿ In 200 meters, make a U-turn. ಸತತ 6.5 ಕಿಲೋಮೀಟ್ರ್ ಇರುವಂಥ ಟನಲ್ನ ಪಾಸ್ ಮಾಡಿದ್ದಾಯಿತು. ಇನ್ನೇನು ಸೋನ್ಮಾರ್ಗ್ ರೀಚ್ ಆದ್ವಿ. ಇಲ್ಲಿಂದ ಚಳಿ ಸ್ಟಾರ್ಟ್ ಆಗುತ್ತೆ. ಆರಾಮಾಗಿ ಇಲ್ಲಿಂದ ಹೋಗುವ. ನೀರು ಹರಿತಾ ಇರೋ ಸೌಂಡ್ ಕೇಳೋಕ್ಕೆ ಒಂಥರ ಮಸ್ತಾಗಿದೆ. ಇನ್ನೇನು ಸೋನ್ಮಾರ್ಗ್ ಸಿಟಿ ಒಳಗೆ ಹೋಗಲಿಲ್ಲ, ಬೈಪಾಸಲ್ಲಿ ಬಿಟ್ಟರು ಗಾಡಿ. ಅದೇ ಅಮರ್ನಾಥ್ ಯಾತ್ರೆ ನಡೀತಾ ಇತ್ತಲ್ಲ, ಹಂಗಾಗಿ ಸಿಟಿ ಒಳಗೆ ಯಾರನ್ನೂ ಬಿಡಲಿಲ್ಲ. ಸಿಟಿ ಅಂದರೆ ಅದೇನು ದೊಡ್ಡ ಸಿಟಿ ಅಲ್ಲ, ಒಂದು ಪುಟ್ಟಾಕೋದ್ರು ಒಂದು 10-15 ಮನೆ ಇಲ್ಲ. ಹೋಟ್ಲುಗಳು ಒಂದು 20-30 ಇದಾವೆ ಅಷ್ಟೇ. Head toward 5 Lakes Trail. Continue for 5 kilometers. 5 ಕಿಲೋಮೀಟ್ರ್ ಹೋದರೆ ನಾವು ರೀಚ್ ಆಗ್ತೀವಿ ಪಾರ್ಕಿಂಗು. ಆರಾಮಾಗಿ ಹೋಗಿ ಆಲ್ಟ್ ಆಗೋಣ ಅಲ್ಲೇ. ಫೈನಲಿ ಪಾರ್ಕಿಂಗ್ ಬರೋ ಅಷ್ಟೊತ್ತಿಗೆ ರಾತ್ರಿ 1:42 ನೋಡ್ಬೋದು. 1:42. ಈಗ ನಾವು ಗಾಡಿನ ಪಾರ್ಕ್ ಮಾಡಿ ಮಲಗುವಂಥ ಸಮಯ ಆಯಿತು. ಗಾಡಿನ ರಿವರ್ಸ್ ಹೊಡೆದು ಸೈಡ್ಗೆ ಹಾಕ್ಬಿಟ್ಟು ಮಲ್ಕೊಬೇಕು. ಬೆಳಗ್ಗೆ ಎದ್ದು ನೋಡ್ಕೊಬೇಕು ಏನು ಕತೆ ಏನಿತ್ತ ಅಂತ. ಸದ್ಯಗೆ ಇವಾಗ ಒಳ್ಳೆ ರೆಸ್ಟ್ ತಗೋಣ. ಸಂಜೆಯಿಂದ ಡ್ರೈವ್ ಮಾಡಿ ಸುಸ್ತಾಗ್ಬಿಟ್ಟಿದ್ದೀನಿ. ಒಳ್ಳೆ ನಿದ್ದೆ ಮಾಡ್ಕೊಬೇಕು. ಬೆಳಗ್ಗೆ ಎದ್ದು ಇವರು ಅಡುಗೆ ಮಾಡ್ತಾರೆ, ನಾನು ಎದ್ದೇಳೋದ. ಅವಾಗ ಎದ್ದು 9 ಗಂಟೆಗೆ ಗಾಡಿ ಒಂದು ಮೂವ್ ಮಾಡೋದು. ಓಕೆ, ಈ ವಿಡಿಯೋನ ಇಲ್ಲಿಗೆ ಮುಗಿಸೋಂಥ ಟೈಮ್ ಆಯಿತು. ನಾಳೆಯಿಂದ ಅಸಲಿ ಅಡ್ವೆಂಚರ್ ಸ್ಟಾರ್ಟ್ ಆಗುತ್ತೆ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಚಾನಲ್ ಹೊಸ್ತಾ ನೋಡ್ತಾ ಇರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದು ಸಪೋರ್ಟ್ ಮಾಡ್ತಾ ಇರಿ. ಓಕೆ, ಎಲ್ರಿಗೂ ಬಾಯ್. ಮತ್ತು ನೆಕ್ಸ್ಟ್ ಅಲ್ಲಿ ಸಿಗೋಣ. ಅಲ್ಲಿ ಟೇಕ್ ಕೇರ್, ಬಾಯ್ ಬಾಯ್.